ನಮಸ್ತೆ. ನಮಿಸ್ ಆಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಗಿಡದ ಬಗ್ಗೆ ಪರಿಚಯ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಅದು ಯಾವ ಗಿಡ ಅಂತ ಗೊತ್ತಿರ್ಬೋದು ಕೆಲವರಿಗೆ, ಇದು ಯಾವ ಗಿಡ ಅಂತ. ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಇದು ಹೆಲ್ತಿಗೆ ಏನೆಲ್ಲ ಉಪಯೋಗ ಇದೆ ಈ ಗಿಡದಿಂದ, ಇದನ್ನು ಬೆಳೆಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಗಿಡವನ್ನು ನೆಡೋದು ಹೇಗೆ, ರೀಪಾಟಿಂಗ್ ಮಾಡೋದು ಅಥವಾ ಗ್ರೋ ಬ್ಯಾಗಲ್ಲೇ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಇದೆ. ಹಾಗಾಗಿ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ. ಹಾಗೆ ಹೊಸಬರೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಹಾಕಿ. ಇದರ ಹೆಸರು ಏನು ಅಂದರೆ ಲಿಂಬೆ ಹುಲ್ಲು ಅಂತ ಕರೀತಾರೆ. ಯಾಕೆ ಲಿಂಬೆ ಹುಲ್ಲು ಅಂತ ಕರೀತಾರೆ ಅಂದರೆ ಈ ಹುಲ್ಲಿನ ಸುವಾಸನೆ ಸೇಮ್ ಲಿಂಬೆ ಹಣ್ಣಿನ ಸ್ಮೆಲ್ ಥರವೇ ಇರುತ್ತೆ, ಅಂದರೆ ಅದೇ ಥರ ಸುವಾಸನೆ ಇರುತ್ತೆ, ಅಷ್ಟೊಂದು ಪರಿಮಳವಾಗಿರುತ್ತೆ ಇದು. ಹಾಗೆ ಇದಕ್ಕೆ ಲಿಂಬೆ ಹುಲ್ಲು ಅಂತ ಅಲ್ಲದೆ ಮತ್ತು ಮಜ್ಜಿಗೆ ಹುಲ್ಲು ಅಂತ ಕರೀತಾರೆ. ಲೆಮನ್ ಗ್ರಾಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಇದನ್ನು. ತುಂಬಾ ಉಪಯೋಗ ಇದೆ, ಹೆಲ್ತ್ ಬೆನಿಫಿಟ್ ಅಂತೂ ತುಂಬಾ ಇದೆ. ಇದು ಒಂದು ಗಿಡ ನೆಟ್ಟರೆ ಸಾಕು, ಪಕ್ಕಪಕ್ಕಕ್ಕೆ ಗಿಡಗಳೆಲ್ಲ ಬೆಳ್ಕೊತ ಬರುತ್ತೆ. ಒಂದು ಸ್ವಲ್ಪ ಗಡ್ಡೆ ರೀತಿಯಲ್ಲಿ ಇರುತ್ತೆ ಬುಡದಲ್ಲೇ. ಇದು ಈಸಿಯಾಗಿ ಇದನ್ನು ರೀಪಾಟ್ ಮಾಡ್ಬೋದು ಅಥವಾ ಗ್ರೋ ಬ್ಯಾಗಲ್ಲಿ ಬೆಳೆಸ್ಬೋದು. ಇದನ್ನು ಪಾಟಲ್ಲಿ ಹಾಕಿ ಬೆಳೆಸಲಿಕ್ಕಿಂತ ನೆಲದಲ್ಲಿ ನೆಡೋದ್ರಿಂದ ತುಂಬಾ ಪ್ರಯೋಜನ ಇದೆ. ತುಂಬಾ ಅಗಲವಾಗಿ ಬೆಳ್ಕೊಂಡು ಬರುತ್ತೆ ಇದು ವಿಸ್ತಾರವಾಗಿ. ಪಾಟಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಎಷ್ಟು ಜಾಗ ಇರುತ್ತೋ ಅಷ್ಟೇ ಬೆಳ್ಕೊಳ್ಳುತ್ತೆ. ನೆಲದ ಮೇಲಾದರೆ ತುಂಬಾ ಹರಡ್ಕೊಂಡು ಬೆಳೆಯುತ್ತೆ. ಇದನ್ನು ಗ್ರೋ ಬ್ಯಾಗಲ್ಲಿ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋನ ಇದರೊಳಗೆ ಇದೆ, ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಹಾಕಿ. ಹಾಗೆ ಗಾರ್ಡನಿಂಗ್ ಟಿಪ್ಸ್ ಬಗ್ಗೆ ಒಳ್ಳೊಳ್ಳೆ ವಿಡಿಯೋಗಳು ಹಾಕಿದ್ದೀನಿ, ಎಲ್ಲರೂ ಕೂಡ ನೋಡದೇ ಇದ್ದರೆ ಖಂಡಿತವಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇದರ ಪ್ರಯೋಜನ ಏನು ಅಂದರೆ, ಇದು ಲೆಮನ್ ಗ್ರಾಸ್ ಮಜ್ಜಿಗೆ ಹುಲ್ಲು ಅಥವಾ ಲಿಂಬೆ ಹುಲ್ಲು ಅಂತ ಕರೆಯಲ್ಪಡಿರುವಂತಹ ಈ ಸಸ್ಯ ಹುಲ್ಲಿನ ಜಾತಿಗೆ ಸೇರಿರುವಂತಹ ಸಸ್ಯ. ಇದು ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯದು ಅಂದರೆ, ಕೊಲೆಸ್ಟ್ರಾಲ್ ಇರೋರು ಇದನ್ನು ಉಪಯೋಗಿಸೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, BP ಕೂಡ ಕಡಿಮೆ ಆಗುತ್ತೆ. ತುಂಬಾ ಒತ್ತಡದಿಂದ ಬಳಲ್ತಾ ಇರೋರು ಕೂಡ ಬೆಳಗ್ಗೆ ಮುಂಚೆ ಇದನ್ನು ಖಾಲಿ ಹೊಟ್ಟೆಗೆ 1 ಕಪ್ಪು ಲೆಮನ್ ಗ್ರಾಸ್ ಟೀ ಕುಡಿಯೋದ್ರಿಂದ ತುಂಬಾ ದಿನವಿಡೀ ಲವಲವಿಕೆಯಿಂದ ಇರ್ಬೋದು. ತುಂಬಾ ಒತ್ತಡದಲ್ಲಿ ಇರೋರು ಕೂಡ ಇದನ್ನು ಉಪಯೋಗಿಸ್ಬೋದು. ಹಾಗೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರು, ಎದೆ ಉರಿ, ಹುಳಿತೇಗು ಆ ಥರ ಬರ್ತಾ ಇರೋರು ಇದರ ಟೀ ಕುಡಿದ್ರೆ ತುಂಬಾ ಪ್ರಯೋಜನ. ಯಾಕಂದರೆ ನಾನು ಕೂಡ ಇದನ್ನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನಗೆ ತುಂಬಾ ಎದೆ ಉರಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದದ್ರಿಂದ ಈ ಟೀಯನ್ನು ಕುಡಿಲಿಕ್ಕೆ ಶುರು ಮಾಡಿದ್ರಿಂದ ಕಡಿಮೆ ಆಗಿದೆ. ಇದು ನೋಡಿ, ತೆಗಿಲಿಕ್ಕೆ ಈಗ ಸ್ವಲ್ಪ ಮಣ್ಣು ಟೈಟ್ ಇದ್ದಿದ್ದರಿಂದ ಇದನ್ನು ಬಿಡಿಸ್ಕೊಂಡ ನಂತರ ಆರಾಮಾಗಿ ತೆಗಿಲಿಕ್ಕೆ ಬರುತ್ತೆ. ಸಣ್ಣ ಗಡ್ಡೆ ಥರ ಇರುತ್ತೆ ಅಷ್ಟೇ ಬುಡದಲ್ಲಿ. ಇದನ್ನು ಈಸಿಯಾಗಿ ಗ್ರೋ ಬ್ಯಾಗಲ್ಲಿ ಬೆಳೆಸ್ಬೋದು. ಹಾಗೆ ಇದು ಇನ್ನೊಂದು ವಿಷಯ ಏನು ಅಂದರೆ, ಇದನ್ನು ಟೀಯನ್ನು ಕುಡಿಯೋದ್ರಿಂದ ಅಷ್ಟೊಂದು ಪ್ರಯೋಜನ ಎಲ್ಲ ಇದೆ ಅಂತ ಹೇಳಿದ್ನಲ್ಲ. ಹಾಗೆ ಇದನ್ನು ಸೂಪ್ ಕೂಡ ಮಾಡಿ ಉಪಯೋಗಿಸ್ತಾರೆ, ಹಾಗೆ ಸಾಂಬಾರಿಗೆ ಕೂಡ ಹಾಕ್ತಾರೆ. ಅದರ ಜೊತೆಗೆ ಇದರ ಎಣ್ಣೆ, ಈ ಹುಲ್ಲಿನಿಂದ ಮಾಡಿರುವಂಥ ಎಣ್ಣೆ ಇದೆಯಲ್ಲ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದಂತೆ. ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ ಅಂತೆ, ಅಷ್ಟೊಂದು ಕಾಂತಿಯುತವಾಗಿ ಸ್ಕಿನ್ನು ಕಾಣುತ್ತೆ. ನೀವು ಇದನ್ನು ಹೀಗೆ ದೊಡ್ಡದಾಗಿ ಇದ್ದರೆ ನೆಡಲಿಕ್ಕೆ ಕಷ್ಟ ಆದರೆ ಇದರ ಹುಲ್ಲುಗಳನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೋದು. ಇದನ್ನು ಹಾಗೆ ಬೆಳೆಸ್ಬೋದು ಕೂಡ. ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಷ್ಟೊಂದು ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಟ್ರಿಮ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಆ ಹುಲ್ಲನ್ನು ಬಿಸಾಡೋದು ಬೇಡ. ಆ ಹುಲ್ಲನ್ನು ದಿನವೂ ಅದರದ್ದು ಟೀ ಮಾಡಿಕೊಂಡೇ ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅಷ್ಟೊಂದು ಬೆನಿಫಿಟ್ ಇರುವಂತಹ ಒಂದು ಹುಲ್ಲಿನ ಜಾತಿಗೆ ಸೇರಿರುವಂತಹ ಸಸ್ಯ. ನೋಡಲಿಕ್ಕೆ ಸೇಮ್ ಹುಲ್ಲು ಥರನೇ ಕಾಣುತ್ತೆ, ಆದರೆ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದನ್ನು ಕಟ್ ಮಾಡಿಕೊಂಡು ಈ ರೀತಿ ದೊಡ್ಡದಾಗಿ ಬೆಳೆದಿರೋದನ್ನು ಕಟ್ ಮಾಡಿಕೊಂಡು ಆ ಹುಲ್ಲನ್ನು ತೆಗೆದಿಟ್ಕೊಂಡ್ರೆ, ಅದು ಹುಲ್ಲು ಒಣಗಿದ್ರೂ ಪರವಾಗಿಲ್ಲ, ಅದರ ಟೇಸ್ಟ್ ಹಾಗೇ ಇರುತ್ತೆ. ಇನ್ನೂ ಕೂಡ ಒಣಗಿದ್ರೂ ಕೂಡ ಅದರದ್ದು ಬೆನಿಫಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಣಗಿದೆ ಅಂತ ಹೇಳಿ ಅದನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿ ಕಟ್ ಮಾಡಿ ನೀವು ಇಟ್ಕೊಂಡು ದಿನ ನಿಮಗೆ 1 ಕಪ್ನಷ್ಟು ಲೆಮನ್ ಗ್ರಾಸ್ ಟೀ ಬೇಕಾದರೆ 2 ಹುಲ್ಲು ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಕುದೀತಾ ಇರುವಂಥ 1 ಲೋಟದಷ್ಟು ನೀರಿಗೆ, ಕುದೀತಾ ಇರುವ ನೀರಿಗೆ ಇದನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಶುಂಠಿನ ಜೊತೆಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಬೇಕಿದ್ದರೆ ನೀವು ಬೆಲ್ಲ ಅಥವಾ ಸಕ್ಕರೆನ ಸೇರಿಸಿ ಕುಡಿಬೋದು. ಹಾಗೆ ಇದನ್ನು ನಾನು ಪಾಟಿಂಗ್ ಮಾಡಲಿಕ್ಕೆ, ಗ್ರೋ ಬ್ಯಾಗಿಗೆ ಹಾಕಲಿಕ್ಕೋಸ್ಕರ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಹಿಂದೆ ನನ್ನ ವಿಡಿಯೋ ನೋಡಿದವರಿಗೆ ಗೊತ್ತು, ರೀಪಾಟಿಂಗ್ ಮಾಡಲಿಕ್ಕೆ ಏನೇನು ಹಾಕ್ತೀನಿ ಮಣ್ಣು ಗೊಬ್ಬರ ಅಂತ. ಅದಕ್ಕೋಸ್ಕರ ನಾನು ಇದರಲ್ಲಿ ತೋರಿಸಿಲ್ಲ. ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಣ್ಣನ್ನು
ಗಿಡವನ್ನು ಗ್ರೋ ಬ್ಯಾಗಿಗೆ ಹಾಕಿ ಈ ಗಿಡನ ಹೇಗೆ ಬೆಳೆಸೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಇದರ ಬೆನಿಫಿಟ್ ಪೂರ್ತಿ ಕೇಳಿದ್ರಲ್ವ, ಏನೇನು ಯೂಸ್ ಇದೆ ಇದರಿಂದ ಅಂತ. ಹೃದಯಕ್ಕೆ ತುಂಬಾ ಒಳ್ಳೆಯದು ಇದು. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, BP ಕಡಿಮೆ ಮಾಡುತ್ತೆ. ಈ ಗಿಡನ ಬೆಳೆಸಿದರೆ ಸಾಕು, ನಮಗೆ ಇದರ ಹುಲ್ಲು ಅಷ್ಟೊಂದು ಉಪಯುಕ್ತವಾಗಿದೆ. ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಕೂಡ ಹೊರಗಿನ ಔಷಧಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈಗಿನ ಕಾಲದಲ್ಲಿ ಆಯುರ್ವೇದಿಕ್ ಔಷಧಿಗಳನ್ನು ಮಾಡೋದು ತುಂಬಾ ಕಡಿಮೆ. ಹಾಗಾಗಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಸಹ ಸ್ವಲ್ಪ ದೊಡ್ಡಕ್ಕಿದ್ದರೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಪಾಟಿಂಗ್ ಮಾಡಲಿಕ್ಕೆ, ಗ್ರೋ ಬ್ಯಾಗಿಗೆ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಅಂತ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕಟ್ ಮಾಡಿಕೊಂಡು ಇದನ್ನು ನೆಡ್ತಾ ಇದ್ದೀನಿ. ನನಗೊಬ್ಬರು ಬೇಕು ಅಂತ ಕೇಳಿದ್ರಿಂದ ನಾನು ಈ ರೀತಿ ಗ್ರೋ ಬ್ಯಾಗಿಗೆ ಇದನ್ನು ಹಾಕಿ ಅವ್ರಿಗೆ ಕೊಡಲಿಕ್ಕೋಸ್ಕರ, ಹಾಗೆ ಇದನ್ನು ನೆಟ್ಟಿರೋದೊಂದು ವಿಡಿಯೋನೂ ಕೂಡ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಇದನ್ನು ಪಾಟಲ್ಲಿ ಹಾಕಿ ನೆಡಲಿಕ್ಕಿಂತ ನೆಲದಲ್ಲಿ ನೆಡೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತಿರೋದು. ಒಳ್ಳೆಯದು ಅಂದರೆ ನೆಲದಲ್ಲಿ ತುಂಬ ಹರಡಿಕೊಂಡು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಪಾಟಲ್ಲಾದರೆ ಕಡಿಮೆ ಜಾಗ ಇರೋದ್ರಿಂದ ಸ್ವಲ್ಪನೇ ಜಾಗದಲ್ಲಿ ಇದು ಬೆಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಹರಡಿಕೊಂಡು ಬೆಳಿಲಿಕ್ಕೆ ಆಗಲ್ಲ. ಮತ್ತು ಸ್ವಲ್ಪ ಗಡ್ಡೆಗಳು ಅದರೊಳಗೆ ಆಗೋದ್ರಿಂದ, ಬೇರ್ನಲ್ಲಿ ಸ್ವಲ್ಪ ಗಡ್ಡೆಗಳಾಗೋದ್ರಿಂದ ಪಾಟಿಂದ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನೆಲದಲ್ಲಿ ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿರೋದು ಅಷ್ಟೇ. ಪಾಟಲ್ಲಿ ಸಹ ಬೆಳೆಸ್ಬೋದು, ನೆಲದಲ್ಲೂ ಕೂಡ ಬೆಳೆಸ್ಬೋದು. ಈ ಥರ ಉಪಯೋಗಗಳನ್ನೆಲ್ಲ ಕೇಳಿದ್ದೀರಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ಒಂದು ಕಮೆಂಟ್ ಕೂಡ ಹಾಕಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹೊಸಬರು ಏನಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಗಾರ್ಡನಿಂಗ್ ಟಿಪ್ಸ್ ಬಗ್ಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ, ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲದೂ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದೇ ಲೆಮನ್ ಗ್ರಾಸ್ ನೆಲದಲ್ಲಿ ಹಾಕಿದರೆ ಈ ರೀತಿ ಬೆಳ್ಕೊಂಡು ಬರುತ್ತೆ, ತುಂಬಾ ದಟ್ಟವಾಗಿ ಬೆಳೆಯುತ್ತೆ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.